ಏನಾಗುತ್ತೆ ಈ ರೀತಿ ಇನ್ನೊಬ್ಬ ಯಾವನೋ ಬಂದು ನಿಮ್ಮ ದುಡ್ಡು ಅವ್ರು ತೊಗೊಂಡೋಗಿ ಮತ್ತೆ ಅವ್ನು ನಿಮಗೆ ಮೋಸ ಮಾಡ್ತಾರೆ. ಇದು ಒಂದು ಇವತ್ತು ಬೆಳಿಗ್ಗೆ ಆವಣಿಯಲ್ಲಿ ಒಂದು ಜಮೀನು ವಿಚಾರಕ್ಕೆ ಗಲಾಟೆ ಆಗಿದೆ ಬೆಳಿಗ್ಗೆ. ಸೊ ಅದೇ ರೀತಿ ನಿಮ್ಮೂರಲ್ಲಿ ಏನಾದರೂ ಗಲಾಟೆ ಇತ್ತು ಅಂದರೆ ಫಸ್ಟು ನಮ್ಮ ಪೊಲೀಸ್ ಸ್ಟೇಷನ್ಗೆ ದುಡ್ಡು ತೊಗೊಳ್ಳಿ. ನೀವು ಗಲಾಟೆ ಮಾಡ್ಕೊಂಡು ಕೇಸ್ ಹಾಕೊಂಡು ಯಾಕೆ ನಿಮ್ಗೆ ಕೋರ್ಟು ಕಚೇರಿ ಬೇಕಾ? ಆರಾಮ್ಸೆ ಈಗ ಮರದ ಕೆಳಗಡೆ ಕೂತಿದ್ದೀರಾ, ಇಲ್ಲಿ ಕೂರೋದು ಬೇಕಾ ಅಥವಾ ಏನು ಜೈಲಲ್ಲಿ ಕೂರೋದು ಬೇಕಾ? ನೆಮ್ಮದಿಯಿಂದ ಈಗ ಮಧ್ಯಾಹ್ನ ಊಟ ಮಾಡಿ ಇರ್ಬೋದಲ್ಲ ಊರಲ್ಲೇ. ಈಗ ಗಲಾಟೆ ಮಾಡ್ಕೊಂಡ್ರು ಯಾವನು ಹೊಡೆದಿದ್ದಾನೆ ಅವ್ನು ಜೈಲಿಗೆ ಹೋಗ್ತಾನೆ. ಸೊ ಅದಕ್ಕೆ ಇಂಥದ್ದು ಏನಾದರೂ ನಿಮ್ಮೂರಲ್ಲಿ ಗಲಾಟೆ ಅಂತ ವಿಚಾರ ಇತ್ತಂದರೆ ನಮ್ಮ ಗಮನಕ್ಕೆ ತಗೊಂಬನ್ನಿ. ಮತ್ತು ನಿಮ್ಮ ಮಕ್ಕಳಿಗೆಲ್ಲಾನು ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಡೈಲಿ ಸ್ಕೂಲಿಗೆ ಕಳಿಸ್ತೀರಾ, ಏನು ಓದ್ತಾ ಇದ್ದಾರಾ, ಏನು ಓದ್ತಾ ಇಲ್ಲ, ಸ್ಕೂಲಿಗೆ ಹೋಗ್ತಾ ಇದ್ದಾರಾ, ಏನು ಸ್ಕೂಲಿಗೆ ಹೋಗ್ತಾ ಇಲ್ಲ, ಏನು ಮುಳುಬಾಗ್ಲಲ್ಲಿ ಹೋಗಿ ಏನಾದರೂ ಥಿಯೇಟ್ರಿಗೆ ಹೋಗಿ ಏನಾದರೂ ಸಿನಿಮಾ ಏನಾದರೂ ನೋಡ್ಕೊಂಡು ಬರ್ತಾ ಇದ್ದಾರಾ? ಎಲ್ಲ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಗಮನ ಇರಬೇಕು. ನೀವೇನು ಮಾಡ್ತೀರಾ, ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನೀವು ಕೂಲಿ ಕೆಲಸಕ್ಕೆ ಹೋಗ್ಬಿಡ್ತೀರಾ, ಮತ್ತೆ ಸಂಜೆ ಬರ್ತೀವಿ. ಸೊ ಏನಾಗುತ್ತೆ, ಈಗಿನ ಮಕ್ಕಳು ಮೊದಲು ನೀವೇನಾಗ ಎಲ್ಲನೂ ಕೇಳ್ತಾ ಇದ್ರು, ಇವಾಗೆಲ್ಲ ತುಂಬ ಮೊಬೈಲೆಲ್ಲ ಎಲ್ಲ ಹತ್ರನೂ ಬಂದುಬಿಟ್ಟಿದೆ, ಸ್ಪೀಡ್ ಆಗಿದ್ದಾರೆ. ನಿಮ್ಮ ಮಕ್ಕಳ ಬಗ್ಗೆ ಗಮನ ಇರಲಿ. ಸೊ ಮುಂದೆ ಯಾವುದೋ ಅನಾಹುತ ಆಗಬಾರ್ದು. ಸೊ ಅದಕ್ಕೆ ನಿಮ್ಮ ಮಕ್ಕಳಿಗೆ ಇವಾಗ ಚಿಕ್ಕವರಿಂದಲೇ ನೀವು ಅವರಿಗೆಲ್ಲ ಬುದ್ಧಿ ಇರಬೇಕು, ಯಾವ ರೀತಿ ಇರಬೇಕು ಅಂತೇಳಿ ನೀವೇ ಮನೆಯಲ್ಲಿ ಕಲಿಸ್ಕೊಡ್ಬೇಕು. ಒಂದ್ಸಾರಿ ಮತ್ತೆ ನಿಮ್ಮ ಮನೆ ಬಿಟ್ಟು ನಿಮ್ಮ ಮಗು ಹೊರಗಡೆ ಹೋಗ್ಬಿಟ್ರೆ ಮತ್ತೆ ಯಾರು ಮಾತನ್ನು ಕೇಳಲ್ಲ. ಸೊ ಆ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಅದಕ್ಕೆ ವಿಚಾರ ಹೇಳ್ತಾ ಇದ್ದೀವಿ. ನಿಮ್ಮ ಮಕ್ಕಳು ಗಂಡು ಇರಲಿ ಹೆಣ್ಣು ಇರಲಿ ಎಲ್ಲರಿಗೂ ಬುದ್ಧಿವಾದ ಹೇಳ್ಕೊಡು. ಮತ್ತೆ ಊರಲ್ಲಿ ಯಾರದಿಂದನಾದರೂ ಯಾರಿಗೆ ಏನಾದರೂ ತೊಂದರೆ ಇದ್ರೆ, ಈಗ ಎಲ್ಲ ಊರಲ್ಲಿನೂ ಒಂದು ಹುಡುಗ ಏನಾದರೂ ಒಂದು ಹುಡುಗಿಯಿಂದ ಏನಾದರೂ ಬಿದ್ದಿದ್ರೆ ಮನೆ ಹತ್ರ ಬಂದು ಯಾರಿಗಾದರೂ ಹೇಳಿದ್ರೆ ಅಂತ ವಿಚಾರ ಇತ್ತಂದ್ರು ಸ್ಟೇಷನಿಗೆ ಬಂದು ನಮಗೆ ವಿಚಾರ ತಿಳಿಸಿ. ಈಗ ಸುಮಾರು ಜನ ಹುಡುಗರೆಲ್ಲ ನೋಡಿದ್ರೆ ಹುಬ್ಬಳ್ಳಿಯಲ್ಲಿ ನೋಡಿದ್ರೆ ಕೇಸ್ ಆಗಿರೋದು, ಹುಬ್ಬಳ್ಳಿಯಲ್ಲೆಲ್ಲ ಮಾಡೋದು ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಮಾಡ್ರೆ ಈಗೆಲ್ಲ ಕೊಲೆಗಳಾಗ್ತಾ ಇದ್ದಾವೆ. ಸೊ ಆ ರೀತಿ ಆಗ್ಬಾರ್ದು ಅಂತಂದ್ರೆ ಈಗ ಯಾವಾಗ ವಿಚಾರ ಗೊತ್ತಾಯ್ತು ಅಂದ್ರೆ ಸಡನ್ ಆಗಿ ಬಂದು ನಾವು ಪೊಲೀಸರಿಗೆ ತಿಳಿಸಿ. ನಮ್ಮ ಶಂಕರ್ ಇದ್ದಾರೆ, ಅವ್ರ ನಂಬರ್ ತಗೊಳ್ಳಿ, ನಿಮ್ಮ ಬೀಟ್ ಪೊಲೀಸ್ ಇವರು. ನಿಮಗೆ ವಿಚಾರ ಇತ್ತಂದ್ರೆ ಇವ್ರಿಗೆ ತಿಳಿಸಿ, ಇಲ್ಲ ನಮಗೆ ತಿಳಿಸಿ, ಇಲ್ಲ ನಿಮ್ಮ ಮೆಂಬರ್ಸಿಗೆ ತಿಳಿಸಿ, ಇಲ್ಲ ನೀವೇ ಬಂದು ಸ್ಟೇಷನ್ಗೆ ನಮ್ಮ ವಿಚಾರ ಹೇಳ್ಬೇಕು. ನೀವು ಯಾವಾಗ ವಿಚಾರ ಒಂದು ಚಿಕ್ಕದಿದ್ದಾಗ ಹೇಳ್ತೀರೋ ನಾವು ಅವಾಗ ಅದನ್ನ ಅಟೆಂಡ್ ಮಾಡಿ ಅದನ್ನ ಅಲ್ಲಿಗೆ ಸಾಲ್ವ್ ಮಾಡಕ್ ನೋಡ್ತೀವಿ. ಮತ್ತೆ ಅದು ವಿಚಾರ ದೊಡ್ಡದು ಆಗ್ಬಾರ್ದು. ಮಾಡ್ತೀರಾ ಇಷ್ಟು? ಆಮೇಲೆ ಅವ್ರದ್ದು ವಿರೂಪಾಕ್ಷಿಯಲ್ಲಿ ಏನಾಗಿದೆ, ಊರಲ್ಲಿ ಒಬ್ಬ ಅವ್ನ ಹೆಸರೆಲ್ಲ ಹೇಳ್ಬಿಡ್ತೀನಿ, ವೆಂಕಟೇಶ್ ಅಂತ ಒಬ್ಬ ಊರಲ್ಲಿ ಅವನೇನು ಮಾಡ್ತಾನೆ, ಎನರ್ಜಿ ಕೆಲಸ ಮಾಡ್ತಾ ಇರ್ತಾನೆ. ಊರಲ್ಲಿ ಸುಮಾರು ಒಂದು 20ರಿಂದ 30 ಜನ ಎಲ್ಲ ಲೇಡೀಸ್ನೇ ಟಾರ್ಗೆಟ್ ಮಾಡೋದು. ಅವ್ರ ಹತ್ರ ಹೋಗೋದು, ಅಕ್ಕ ನಾನು ಎನರ್ಜಿ ಕೆಲಸ ಮಾಡ್ತೀನಿ, ನೀವು ಸ್ತ್ರೀ ಶಕ್ತಿ ಸಂಘದಲ್ಲಿ ಅಮೌಂಟ್ ತಗೊಂಡು ನಾನು ಕೊಡೋಕ್ಕಾಗಂತೇಳಿ ಈ ರೀತಿ ಮಾಡಿ 28 ಲಕ್ಷ ಮೋಸ ಮಾಡಿದ್ದಾರೆ. ಎಷ್ಟು? 28. ನಿನ್ನೆ ನೋಡ್ಬೇಕಿತ್ತು, ನೀವು ಯಾರಾದ್ರೂ ಸ್ಟೇಷನ್ ಹತ್ರ ಬಂದರೆ ಗೊತ್ತಾಗಿರೋದು. ಇಡೀ ಎಲ್ಲ ಊರು ವಿರೂಪಾಕ್ಷಿ ಇರೋರೆಲ್ಲ ಹಿಂಸರೆಲ್ಲ ನಮ್ಮ ಸ್ಟೇಷನ್ ಹತ್ರ ಇದ್ದಾರೆ. ಸರ್ ಎಲ್ಲ ಬ್ಯಾಂಕ್ ಅವ್ರು ಬಂದು ನಮ್ಮ ಹತ್ರ ದುಡ್ಡು ಕೇಳ್ತಾ ಇದ್ದಾರೆ, ಸರ್ ಏನು ಮಾಡೋಣ ನಮಗೆ ಅಂತ. ಸೊ ಆ ರೀತಿ ಯಾರಾದರೂ ನಿಮಗೆ